Hello everyone, welcome to iMode Learning YouTube channel. ಲಾಸ್ಟ್ ವಿಡಿಯೋನಲ್ಲಿ ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ ಇನ್ಫೋ ಆಸ್ ಆನ್ 1/1/2022 ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ 9 ಹುದ್ದೆಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಲೇಟೆಸ್ಟ್ ಆಗಿ ಇನ್ನೊಂದು ಅಪ್ಡೇಟ್ ಬಂದಿರತಕ್ಕಂಥದ್ದು RDPR ನಲ್ಲೂ ಕೂಡ ಅರೌಂಡ್ 180 to 200 ಎಇ ಮತ್ತು ಜೆಇ ಹುದ್ದೆಗಳು ಖಾಲಾಗ್ತವೆ ಅಂತೇಳಿ ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು. ಸೊ ಈ ವಿಡಿಯೋನಲ್ಲಿ ನಾನು ಅಪ್ಕಮಿಂಗ್ ಎಕ್ಸಾಮ್ಸ್ ಯಾವುದೇ ಬರಲಿ ಅದಕ್ಕೆ ನೀವು ಯಾವ ರೀತಿಯಾಗಿ ಜನರಲ್ ಪೇಪರ್ಗೆ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಬರ್ತೇನೆ. ನೀವು ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ಅನ್ನ ಕನ್ಸಿಡರ್ ಮಾಡಿದ್ರು, ಎಕ್ಸಾಂಪಲ್ KAS, ಎಇ, ಜೆಇ, FDA, SDA, PSI, PC, PDO, RTO ಇನ್ಸ್ಪೆಕ್ಟರ್, ಡ್ರಗ್ ಇನ್ಸ್ಪೆಕ್ಟರ್, KPSC, ಗ್ರೂಪ್ ಬಿ ಅಂಡ್ ಸಿ ಎಕ್ಸಾಮ್, PDO, ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲಾ ಹುದ್ದೆಗಳಿಗೂ ಕೂಡ ಒಂದು ಕಾಮನ್ ಪೇಪರ್ ಇರ್ತದೆ, ದಟ್ ಈಸ್ ಜನರಲ್ ಸ್ಟಡೀಸ್, ಸಾಮಾನ್ಯ ಜ್ಞಾನ ಆರ್ ಸಾಮಾನ್ಯ ಅಧ್ಯಯನ ಅಂತೇಳಿ ನಾವು ಕರಿತೀವಿ. ಸೊ ಈ ಜನರಲ್ ಸ್ಟಡೀಸ್ ಇಲ್ಲಿ ಏನಿದೆ ಸಿಲೆಬಸ್ ಎಲ್ಲಾ ಪೋಸ್ಟ್ಗೂ ಕೂಡ ಕಾಮನ್ ಸಿಲೆಬಸ್. ಸೊ ಅವ್ರು ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಇಟ್ ಕವರ್ಸ್ ಜನರಲ್ ನಾಲೆಡ್ಜ್ ಟಾಪಿಕ್ಸ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್ಸ್, ಮೀನ್ಸ್ ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಸೋಷಿಯಲ್ ಸೈನ್ಸಸ್, ಜನರಲ್ ಮೆಂಟಲ್ ಎಬಿಲಿಟಿ. ಇದಿಷ್ಟನ್ನ ಕೂಡ ನೀವು 100 ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಮಸ್ಟ್ ಅಂಡ್ ಶುಡ್ ಸ್ಟಡಿ ಮಾಡಲೇಬೇಕಾಗ್ತದೆ. ಜನರಲ್ ಸ್ಟಡೀಸ್ ಪೇಪರ್ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ನೀವು ಸ್ಟಡಿ ಮಾಡ್ಬೇಕಂತಂದ್ರೆ 13 ಸಬ್ಜೆಕ್ಟ್ ಗಳನ್ನ ನೀವು ಅಧ್ಯಯನ ಮಾಡಬೇಕಾಗ್ತದೆ. ಇಟ್ ಈಸ್ ಹಿಸ್ಟ್ರಿ ಅಂಡರ್ ನಲ್ಲಿ 4 ಸಬ್ಜೆಕ್ಟ್ ಬರ್ತದೆ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಅಂಡ್ ಕರ್ನಾಟಕ ಹಿಸ್ಟ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಜಿಯೋಗ್ರಫಿ. ಜಿಯೋಗ್ರಫಿನಲ್ಲಿ ಅಗೈನ್ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಮೂರನ್ನ ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಜನರಲ್ ಸೈನ್ಸ್. ಸೊ ಹಿಸ್ಟ್ರಿನಲ್ಲಿ 4 ಆಯ್ತು, ಜಿಯೋಗ್ರಫಿನಲ್ಲಿ 3. ನೆಕ್ಸ್ಟ್ 8th ಒನ್ ಜನರಲ್ ಸೈನ್ಸ್. ಜನರಲ್ ಸೈನ್ಸ್ ಅಂಡರ್ ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇವೆಲ್ಲವನ್ನ ಕೂಡ ನೀವು ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ 9th ಒನ್ ಇಂಡಿಯನ್ ಪೊಲಿಟಿ. ಇಂಡಿಯನ್ ಪೊಲಿಟಿಯನ್ನು ಸ್ಟಡಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಂಡಿಯನ್ ಎಕಾನಮಿ, ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಇದರಿಂದ ಕೂಡ ಪ್ರಶ್ನೆಗಳು ಬರ್ತವೆ. 12th ಒನ್ ಜನರಲ್ ನಾಲೆಡ್ಜ್ ಅಂದ್ರೆ ಸ್ಟಾಟಿಕ್ ಜಿಕೆ ಕ್ವಶನ್ಸ್ ಏನ್ ಹೇಳ್ತೇವೆ ಅದು ಜಿಕೆ ನಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಲಾಸ್ಟ್ ಒನ್ ಇಸ್ ಕರೆಂಟ್ ಅಫೇರ್ಸ್. ಸೊ ಇದಿಷ್ಟು. ಸೊ ಯೂಶಲಿ 13 ಸಬ್ಜೆಕ್ಟ್ ಅನ್ನು ರೆಫರ್ ಮಾಡಿದ್ರೆ ಜನರಲ್ ಸ್ಟಡೀಸ್ ಕಂಪ್ಲೀಟ್ ನೀವು ಪ್ರಿಪೇರ್ ಆದಂಗೆ ಅರೌಂಡ್ 80 to 85 ಕ್ವಶನ್ಸ್ ಅನ್ನ ನೀವು ಅಟೆಂಡ್ ಮಾಡಬಹುದು. ಸೊ ನಾವು ನಮ್ಮ ಸಂಸ್ಥೆಯಿಂದ ಆಗಸ್ಟ್ 2020 ಇಂದ ಕೂಡ ಜನರಲ್ ಸ್ಟಡೀಸ್ಗೆ 12 ಹಾರ್ಡ್ ಕಾಪಿ ಬುಕ್ಸ್. ಸೊ ಇಲ್ಲಿ ಏನು 13 ಸಬ್ಜೆಕ್ಟ್ ಹೇಳಿದೆ, ಕರೆಂಟ್ ಅಫೇರ್ಸ್ ಅನ್ನ ಹೊರತುಪಡಿಸಿ 12 ಹಾರ್ಡ್ ಕಾಪಿಗಳನ್ನ ಯಾರು ಆರ್ಡರ್ ಮಾಡಿದ್ದಾರೆ ಅವರಿಗೆ ಕೊರಿಯರ್ ಮುಖಾಂತರ ತಲುಪಿಸಿದ್ದೇವೆ. ಕರೆಂಟ್ ಅಫೇರ್ಸ್ ಅನ್ನ ಸಾಫ್ಟ್ ಕಾಪಿನಲ್ಲಿ ಪ್ರೊವೈಡ್ ಮಾಡಿದ್ದೇವೆ. ಸೊ ನಮ್ಮ ನೋಟ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಆದಂತ ಎಕ್ಸಾಮ್ಸ್ ಗಳು ಯಾವ್ದಾವ್ದಿದೆ, ಎಕ್ಸಾಂಪಲ್ ಫೆಬ್ರವರಿ 2021ರಲ್ಲಿ FDA, ಆಗಸ್ಟ್ ನಲ್ಲಿ WRD ಅಸಿಸ್ಟೆಂಟ್ ಇಂಜಿನಿಯರ್ ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಆಗಿದೆ. ಗ್ರೂಪ್ ಸಿ ಡಿಸೆಂಬರ್ ನಲ್ಲಿ ನಡೆದಿದೆ. ನಂತರ ಡಿಸೆಂಬರ್ ನಲ್ಲೇನೆ KPWD ಜೆಇ ಎಕ್ಸಾಮ್, ಎಇ 2 ಪೇಪರ್ ಎಕ್ಸಾಮ್ ನಡೆದಿದೆ. ಸೊ ಎಲ್ಲಾ ಎಕ್ಸಾಮ್ ನಲ್ಲೂ ಕೂಡ 65ಕ್ಕೂ ಹೆಚ್ಚು ಪ್ರಶ್ನೆಗಳು ನಮ್ಮ ನೋಟ್ಸ್ ನಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಕೆಲವೊಂದು ಪೇಪರ್ ನಲ್ಲಿ ಅರೌಂಡ್ 70 to 75 ಕ್ವಶನ್ಸ್ ಕೂಡ ಕವರ್ ಆಗಿರ್ತಕ್ಕಂಥದ್ದು. ಸೊ ವಿತ್ ಪ್ರೂಫ್ ಅಂದ್ರೆ ನಮ್ಮ ನೋಟ್ಸಿನ ಒಂದು ಇಮೇಜ್ ಅನ್ನ ಹೈಲೈಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ನಾವು ಅಪ್ಲೋಡ್ ಮಾಡಿದ್ದೇವೆ, ಮತ್ತೆ ಯೂಟ್ಯೂಬ್ ಚಾನಲ್ ನಲ್ಲೂ ಹಲವಾರು ವಿಡಿಯೋಗಳನ್ನ ನಾವು ಮಾಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನಾವು ಪ್ರತಿ ಸಬ್ಜೆಕ್ಟ್ ಅಂಡರ್ ನಲ್ಲಿ ಯಾವ ಟಾಪಿಕ್ಸ್ ಅನ್ನ ನಾವು ಕವರ್ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಎಕ್ಸಾಮಿಗೆ ಅವರು ಈ ಒಂದು ಇನ್ಫಾರ್ಮೇಶನ್ ಅನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಯಾವ ಸಬ್ಜೆಕ್ಟ್ ನಲ್ಲಿ ನೀವು ಏನೇನನ್ನ ಓದ್ಬೇಕಾಗ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಎಕ್ಸಾಂಪಲ್ ಏನ್ಷಿಯಂಟ್ ಹಿಸ್ಟ್ರಿಯನ್ನ ಕನ್ಸಿಡರ್ ಮಾಡಿದ್ರೆ ನೀವು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ನ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ನಂತರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದರ ಬಗ್ಗೆ. ಸೊ ಮೊನ್ನೆ ನಡೆದಂತ PWD ಎಇ ಎಕ್ಸಾಮ್ ಫಸ್ಟ್ ಪೇಪರ್ ಏನ್ ನಡೀತು 14th, ಅದರಲ್ಲೂ ಕೂಡ ಡೈರೆಕ್ಟ್ 2 ಕ್ವಶನ್ಸ್ ಅನ್ನ ಈ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟಾಪಿಕ್ ಇಂದ ತೆಗೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಆಫ್ಟರ್ ದಿಸ್ ವೇದಿಕ್ ಏಜ್ ಬರ್ತದೆ. ಸೊ ಇದರಲ್ಲಿ ಅರ್ಲಿ ವೇದಿಕ್ ಪೀರಿಯಡ್ ಮತ್ತೆ ಲೇಟರ್ ವೇದಿಕ್ ಪೀರಿಯಡ್ ಬರುವಂತದ್ದು. ನೆಕ್ಸ್ಟ್ ಎಮರ್ಜೆನ್ಸ್ ಆಫ್ ಮಹಾಜನಪದಾಸ್, ಮಗಧಾಸ್ ಅಂಡ್ ಫಾರಿನ್ ಇನ್ವೇಷನ್ಸ್ ಇದನ್ನ ಸ್ಟಡಿ ಮಾಡಬೇಕಾಗ್ತದೆ. ನಂತರ ಬುದ್ಧಿಸಂ ಅಂಡ್ ಜೈನಿಸಂ ಇದೆರಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬುದ್ಧಿಸಂ ಇಂದ ಆರ್ ಜೈನಿಸಂ ಇಂದ ಪ್ರತಿ ಜನರಲ್ ಪೇಪರ್ ನಲ್ಲಿ ಮಿನಿಮಮ್ 1 ಮ್ಯಾಕ್ಸಿಮಮ್ 2 ಕಂಪಲ್ಸರಿ ಕ್ವಶನ್ ಇದ್ದೇ ಇರ್ತದೆ. ನೆಕ್ಸ್ಟ್ ಮೌರ್ಯನ್ ಏಜ್, ಪೋಸ್ಟ್ ಮೌರ್ಯನ್ ಪೀರಿಯಡ್, ಸಂಗಮ್ ಏಜ್, ಗುಪ್ತಾ ಪೀರಿಯಡ್, ಪೋಸ್ಟ್ ಗುಪ್ತಾ ಪೀರಿಯಡ್,
ಅಂಡ್ ಸೌತ್ ಇಂಡಿಯನ್ ಕಿಂಗ್ಡಮ್ಸ್. ಇದಿಷ್ಟನ್ನ ನೀವು ಏನ್ಷಿಯಂಟ್ ಹಿಸ್ಟ್ರಿ ಅಂಡರ್ ನಲ್ಲಿ ಸ್ಟಡಿ ಮಾಡ್ತೀರಿ. ಸೊ ನಮ್ಮ ಸ್ಟಡಿ ಮೆಟೀರಿಯಲ್ ನಲ್ಲಿ ಇಲ್ಲಿ ನೀವು ಏನು ನೋಡಿದ್ರಿ 11 ಟಾಪಿಕ್ ಇಷ್ಟು ಕೂಡ ಕವರ್ ಆಗಿರ್ತದೆ. ಏನ್ಷಿಯಂಟ್ ಹಿಸ್ಟ್ರಿಯ ಮೇಲೆ ಸುಮಾರು 40 ಕ್ಲಾಸ್ಗಳು 40 ಕ್ಲಾಸಸ್ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇರುತ್ತೆ. ಸ್ಟಡಿ ಮೆಟೀರಿಯಲ್ ನಲ್ಲಿ 120 ಪೇಜಸ್ ನಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಆಫ್ಟರ್ ಏನ್ಷಿಯಂಟ್ ಹಿಸ್ಟ್ರಿ ಮಿಡಿವಲ್ ಹಿಸ್ಟ್ರಿ ಬರುತ್ತೆ. ಸೊ ಅಂದ್ರೆ ಮಧ್ಯಕಾಲೀನ ಇತಿಹಾಸ ಅಂತೇಳಿ ನಾವು ಕರೆಯುವಂಥದ್ದು. ಮಿಡಿವಲ್ ಹಿಸ್ಟ್ರಿನಲ್ಲಿ ಫಸ್ಟ್ ನೋಡ್ತಕ್ಕಂಥದ್ದು ಅರಬ್ ಇನ್ವೇಷನ್ ಅಂಡ್ ಟರ್ಕಿಶ್ ಇನ್ವೇಷನ್. ಆಫ್ಟರ್ ದಿಸ್ ಡೆಲ್ಲಿ ಸುಲ್ತಾನೇಟ್. ಡೆಲ್ಲಿ ಸುಲ್ತಾನೇಟ್ ಅಂದ್ರೆ ನಿಮಗೆ ಗೊತ್ತಿದೆ ಸ್ಲೇವ್ ಡೈನಾಸ್ಟಿ ಅನ್ನುವಂಥ ವರ್ಡ್ ಅನ್ನ ಕೇಳಿರ್ತೀರಾ. ಸೊ ಈ ರೀತಿಯಾಗಿ 5 ಡೈನಾಸ್ಟಿಯನ್ನ ಇಲ್ಲಿ ನೋಡ್ತೀರಾ. ಆಫ್ಟರ್ ಡೆಲ್ಲಿ ಸುಲ್ತಾನೇಟ್ ರೀಜನಲ್ ಕಿಂಗ್ಡಮ್ಸ್ ಏನಿರ್ತವೆ ಇಂಡಿಯಾದಲ್ಲಿ ಅದನ್ನ ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ ವಿಜಯನಗರ ಕಿಂಗ್ಡಮ್. ಸೊ ಈ ವಿಜಯನಗರ ಕಿಂಗ್ಡಮ್ ಕೂಡ ವೆರಿ ಇಂಪಾರ್ಟೆಂಟ್. ಎಲ್ಲಾ ನಮ್ಮ ಕರ್ನಾಟಕದ PSC ಎಕ್ಸಾಮ್ಸ್ ನಲ್ಲಿ ವಿಜಯನಗರ ಕಿಂಗ್ಡಮ್ ಮೇಲೆ ಕೂಡ ಕಂಪಲ್ಸರಿ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಆಫ್ಟರ್ ದಿಸ್ ಬಹಮನಿ ಕಿಂಗ್ಡಮ್, ಮೊಘಲ್ ಎಂಪೈರ್. ಸೊ ಮೊಘಲ್ ಎಂಪೈರ್ ಕೂಡ ವೆರಿ ಇಂಪಾರ್ಟೆಂಟ್, ಇದನ್ನ ಸ್ಟಡಿ ಮಾಡ್ತೀರಿ. ದೆನ್ ಸೂಫಿ ಅಂಡ್ ಭಕ್ತಿ ಮೂವ್ಮೆಂಟ್. ಲಾಸ್ಟ್ ಇಸ್ ಸಿಖಿಸಮ್ ಅಂಡ್ ಸಿಖ್ ಎಂಪೈರ್. ಈ ಭಕ್ತಿ ಮೂವ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಬಿಕಾಸ್ ನಾವೇನು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣ ಅವರ ಬಗ್ಗೆ ಈ ಒಂದು ಭಕ್ತಿ ಮೂವ್ಮೆಂಟ್ ನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಸೊ ಮಿಡಿವಲ್ ಹಿಸ್ಟ್ರಿ ಅಂಡರ್ ನಲ್ಲಿ ನೀವು ಈ 8 ಟಾಪಿಕ್ ಅನ್ನ ಡೀಟೇಲ್ ಆಗಿ ಓದ್ಬೇಕಾಗ್ತದೆ. ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಮಿಡಿವಲ್ ಹಿಸ್ಟ್ರಿ ರಿಲೇಟೆಡ್ 26 ಕ್ಲಾಸಸ್ ಅನ್ನು ನಾವು ಕೊಡ್ತೇವೆ. ಜೊತೆಗೆ ಸ್ಟಡಿ ಮೆಟೀರಿಯಲ್ ನಲ್ಲೂ ಕೂಡ 119 ಪೇಜಸ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಕವರ್ ಆಗಿರುವಂತದ್ದು. ನೆಕ್ಸ್ಟ್ ಇಸ್ ಮಾಡರ್ನ್ ಹಿಸ್ಟ್ರಿ. 2016, 17, 18 ಈ ಟೈಮ್ ನಲ್ಲಿ KPSC ನಡೆಸಿದಂತ ಎಕ್ಸಾಮ್ ಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಹಿಸ್ಟ್ರಿ ವಿಭಾಗದಲ್ಲಿ ತೆಗೆದಿರ್ತಕ್ಕಂಥದ್ದು ಮಾಡರ್ನ್ ಹಿಸ್ಟ್ರಿಯಿಂದ. ಅರೌಂಡ್ 8 to 12 ಕ್ವಶನ್ಸ್ ತನಕ ಮಾಡರ್ನ್ ಹಿಸ್ಟ್ರಿ ನಲ್ಲಿ ಕೊಡ್ಲಾಗ್ತಾ ಇತ್ತು. ಬಿಕಾಸ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಎಕ್ಸಾಮಿನೇಷನ್ಸ್. ಸೊ ಈಗ ಮಾಡರ್ನ್ ಹಿಸ್ಟ್ರಿಗೆ ಬರೋದಿದ್ರೆ ಮೊದಲಿಗೆ ನೀವು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಮೀನ್ಸ್ ಪೋರ್ಚುಗೀಸರು ಮೊದಲ ಬಾರಿಗೆ ಭಾರತಕ್ಕೆ ಬಂದ್ರಲ್ಲ, ಅಲ್ಲಿಂದ ನೀವು ಸ್ಟಡಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಇದಾದ ನಂತರ ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಬೆಂಗಾಲ್, ಮಹಾರಾಷ್ಟ್ರ ಅಂಡ್ ಮೈಸೂರು. ಸೊ ಇದು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನೀವು ಆಂಗ್ಲೋ ಮರಾಠ ವಾರ್ಸ್ ನೋಡ್ತೀರಿ, ಆಂಗ್ಲೋ ಮೈಸೂರು ವಾರ್ಸ್ ಅನ್ನ ನೋಡ್ತೀರಿ. ಸೊ ಇದರ ಇಯರ್ಗಳು ಆರ್ ಅದರಿಂದ ಆದಂತ ಟ್ರೀಟಿಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲೇಟರ್ ಆನ್ ಬ್ರಿಟಿಷ್ ಇಂಡಿಯಾವನ್ನ ಕಾನ್ಕರ್ ಮಾಡ್ಕೊಳ್ತಾರೆ. ಗವರ್ನರ್ ಜನರಲ್ ರೂಲ್ ಸ್ಟಾರ್ಟ್ ಆಗ್ತದೆ. ಸೊ ಆ ಗವರ್ನರ್ ಜನರಲ್ ರೂಲ್ ಅನ್ನ ನೀವು ಓದ್ಕೊಳ್ತೀರಾ. ಯಾವ್ಯಾವ ಗವರ್ನರ್ ಟೈಮ್ ನಲ್ಲಿ ಏನೇನು ಇಂಟ್ರೊಡ್ಯೂಸ್ ಆಯ್ತು, ಸಬ್ಸಿಡರಿ ಅಲಿಯನ್ಸ್ ಪಾಲಿಸಿ ಆಗಿರ್ಬೋದು ಆರ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಆಗಿರ್ಬೋದು, ಇದನ್ನ ನೋಡ್ತೀರಿ. ನಂತರ 1857 ನ ತನಕ ಗವರ್ನರ್ ಜನರಲ್ ರೂಲ್ ಇರ್ತದೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಏನು ಕರಿತೀವಿ, 1857 ಅಲ್ಲಿ ನಡೆಯುತ್ತೆ. ಆ ಟಾಪಿಕ್ ಅನ್ನ ಸ್ಟಡಿ ಮಾಡ್ಬೇಕಾಗತ್ತೆ. ಇದಾದ ನಂತರ ಇಂಡಿಯಾದಲ್ಲಿ 1810, 1820 ಈ ಟೈಮ್ ನಲ್ಲಿ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಸ್ಟಾರ್ಟ್ ಆಗ್ತವೆ. ಹಲವಾರು ಸಮಾಜಗಳು, ಎಕ್ಸಾಂಪಲ್ ಬ್ರಹ್ಮ ಸಮಾಜ್, ಪ್ರಾರ್ಥನಾ ಸಮಾಜ್, ಆರ್ಯ ಸಮಾಜ್, ಈ ರೀತಿಯಾಗಿ ಹಲವಾರು ರಿಫಾರ್ಮ್ಸ್ ಸ್ಟಾರ್ಟ್ ಆಗ್ತದೆ. ಅದನ್ನ ಓದ್ತೀರಾ. ನೆಕ್ಸ್ಟ್ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಬಗ್ಗೆ ಓದ್ತೀರಾ. ಮೇಜರ್ ಪೊಲಿಟಿಕಲ್ ಆರ್ಗನೈಸೇಷನ್ 1885 ನಲ್ಲಿ ಪ್ರಾರಂಭ ಆದಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸ್ಥಾಪಕರು ಯಾರು, ಇದರ ಪ್ರತಿ ವರ್ಷದ ಒಂದು ಸಭೆ ಏನು ನಡೀತಾ ಇತ್ತು. ಸೊ INC ಯ ಸಭೆ ಎವ್ರಿ ಇಯರ್ ಡಿಸೆಂಬರ್ ನಲ್ಲಿ ನಡೀತಾ ಇತ್ತು. ಅದರ ಅಧ್ಯಕ್ಷತೆಯನ್ನ ವಹಿಸ್ತವ್ರು ಯಾರು, ಇವೆಲ್ಲವನ್ನ ಕೂಡ 1885 ನಿಂದ ಅಪ್ ಟು 1947 ನ ತನಕ INC ಸೆಷನ್ ಬಗ್ಗೆ ನೀವು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರೀಡಮ್ ಮೂವ್ಮೆಂಟ್. ಸೊ ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಕಂಪಲ್ಸರಿ 2 to 5 ಕ್ವಶನ್ಸ್ ಈ ಟಾಪಿಕ್ ನಲ್ಲಿ ಇರ್ತದೆ. ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅನ್ನ ಫರ್ದರ್ ನಾವು 3 ಭಾಗವಾಗಿ ಡಿವೈಡ್ ಮಾಡ್ತೇವೆ. ಏಜ್ ಆಫ್ ಮಾಡರೇಟ್ಸ್, ಮಂದಗಾಮಿಗಳ ಯುಗ. ಏಜ್ ಆಫ್ ಎಕ್ಸ್ಟ್ರೀಮಿಸ್ಟ್ಸ್ ಅಂದ್ರೆ ತೀವ್ರಗಾಮಿಗಳ ಯುಗ. ಏಜ್ ಆಫ್ ಗಾಂಧಿ, ಗಾಂಧೀಜಿಯವರು ಫ್ರೀಡಮ್ ಮೂವ್ಮೆಂಟ್ ಗೆ ಬಂದ ನಂತರ ಸ್ಟಾರ್ಟ್ ಆಗ್ತಕ್ಕಂಥದ್ದು. 1919 ನಲ್ಲಿ ಇವರು ಚಳುವಳಿಗಳನ್ನ ಭಾರತದಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು. ಚಂಪಾರಣ್ ಮೂವ್ಮೆಂಟ್ ಆಗಿರ್ಬೋದು, ಅಹಮದಾಬಾದ್ ಮಿಲ್ ವರ್ಕರ್ ಸ್ಟ್ರೈಕ್ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಗಾಂಧೀಜಿ ಪ್ರಾರಂಭದಲ್ಲಿ ಮಾಡಿ ಅಪ್ ಟು 1942 ತನಕ. 1942 ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆಯುತ್ತೆ. ಅಲ್ಲಿ ತನಕನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಸೊ ಈ 3 ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ನಂತರ ರೆವಲ್ಯೂಷನರಿ ಮೂವ್ಮೆಂಟ್ಸ್ ಏನಿದೆ ಇವು ಕೂಡ ಪ್ಯಾರಲಲ್ ಆಗಿ ಫ್ರೀಡಮ್ ಮೂವ್ಮೆಂಟ್ ಟೈಮ್ ನಲ್ಲೇ ನಡೆದಿದ್ದು. ಬಟ್ ನಿಮಗೆ ಓದೋದಕ್ಕೆ ಈಸಿ ಆಗ್ಲಿ ಅಂತೇಳಿ ನಾವು ರೆವಲ್ಯೂಷನರಿ ಮೂವ್ಮೆಂಟ್ಸ್ ಅನ್ನ ಸಪರೇಟ್ ಆಗಿ ಲಿಸ್ಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕ್ರಾಂತಿಕಾರಿ ಚಳುವಳಿಗಳು ಏನು ನಡೀತವೆ ಅವೆಲ್ಲವನ್ನು ಕೂಡ ಇದರಲ್ಲಿ ನೀವು ನೋಡ್ತೀರಾ. ಸೊ ಇದಲ್ಲದೆ ಮಿಸ್ಲೇನಿಯಸ್ ಆಗಿ ಯಾವ್ಯಾವ ಆಕ್ಟ್ಸ್, ಕಮಿಷನ್ಸ್ ಇಂಡಿಯಾದಲ್ಲಿ ಬಂತು, ಕಮಿಟೀಸ್ ಅನ್ನ ಬ್ರಿಟಿಷ್ ಫಾರ್ಮ್ ಮಾಡಿದ್ರು, ಅವನ್ನ ಕೂಡ ನೀವು ನೋಡ್ಬೇಕಾಗ್ತದೆ. ಸೊ ಮಾಡರ್ನ್ ಹಿಸ್ಟ್ರಿ ನಲ್ಲಿ ಟೋಟಲ್ 11 ಟಾಪಿಕ್ಸ್
ನಮ್ಮ ಸ್ಟಡಿ ಮೆಟೀರಿಯಲ್ ನಲ್ಲಿ 175 ಪೇಜಸ್ ನಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ಕವರ್ ಮಾಡಿದ್ದೇವೆ. ಇದರ ಜೊತೆಗೆ ಮಾಡರ್ನ್ ಹಿಸ್ಟರಿ ಮೇಲೂ ಕೂಡ 40 ವಿಡಿಯೋ ಲೆಕ್ಚರ್ಸ್ ಅನ್ನ ನಿಮಗೆ ನಾವು ಪ್ರೊವೈಡ್ ಮಾಡ್ತೇವೆ. ನೆಕ್ಸ್ಟ್ ಇಸ್ ಕರ್ನಾಟಕ ಹಿಸ್ಟರಿ. ಸೊ 2019 ತನಕ ಕರ್ನಾಟಕ ಹಿಸ್ಟರಿಯಿಂದ 1 or 2 ಕ್ವಶನ್ಸ್ ಬರ್ತಾ ಇತ್ತು. ಬಟ್ ರೀಸೆಂಟ್ ಎಕ್ಸಾಮಿನೇಷನ್ ನಲ್ಲಿ ಅಪ್ ಟು 6 or 8 ಕ್ವಶನ್ಸ್ ತನಕ ಒಂದು ಪೇಪರ್ ನಲ್ಲಿ ನಾವು ಕರ್ನಾಟಕ ಹಿಸ್ಟರಿ ಮೇಲೆ ಪ್ರಶ್ನೆಗಳನ್ನ ನೋಡ್ತಾ ಇರ್ತಕ್ಕಂಥದ್ದು. ನಮ್ಮ ಸ್ಟಡಿ ಮೆಟೀರಿಯಲ್ ನಲ್ಲಿ 166 ಪೇಜಸ್ ನಲ್ಲಿ ಡೀಟೇಲ್ಡ್ ಕರ್ನಾಟಕ ಹಿಸ್ಟರಿಯನ್ನು ನಾವು ನೀಡಿರ್ತಕ್ಕಂಥದ್ದು. ಸೊ ಯಾರು ಎಬೋ ಗ್ರೂಪ್ ಬಿ, ಸೊ ಗ್ರೂಪ್ ಎ ಗ್ರೂಪ್ ಬಿ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದೀರಿ, KS ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀರಿ, ನೀವು ಕಂಪ್ಲೀಟ್ ಇದಿಷ್ಟನ್ನ ಕೂಡ ನೀವು ಓದ್ಬೇಕಾಗ್ತದೆ. ಸೊ ಅದರ್ ದನ್ ಗ್ರೂಪ್ ಎ ಬಿ ಬೇರೆಯವರಿಗೆ ಇಷ್ಟು ಇನ್ಫಾರ್ಮೇಶನ್ ಎಕ್ಸಸ್ ಆಗ್ತದೆ. ಸೊ ನಮ್ಮ ಕ್ಲಾಸ್ ನಲ್ಲಿ ನಾವು 6 ಕ್ಲಾಸಸ್ ನಲ್ಲಿ ಎಲ್ಲವನ್ನು ಕೂಡ ಈಸಿಯಾಗಿ ಕವರ್ ಮಾಡಿದ್ದೇವೆ. ಈವನ್ ಪ್ರೀವಿಯಸ್ KPWD AE ಎಕ್ಸಾಮ್ ನಲ್ಲಿ ಬಂದಿದ್ದಂತ ಎಲ್ಲಾ ಕ್ವಶನ್ಗಳು ಕೂಡ ಕ್ಲಾಸಸ್ ನಲ್ಲಿ ಕವರ್ ಆಗಿದ್ದಂಥದ್ದು. ಸೊ ಈ ಕ್ಲಾಸಸ್ ನಲ್ಲಿ ನೀವು ಕರ್ನಾಟಕ ಹಿಸ್ಟರಿ ಅಂದ್ರೆ ಏನು, ಹೇಗೆ ಅನ್ನುವಂಥದ್ದನ್ನ ಇಂಟ್ರೊಡಕ್ಷನ್ ಅಲ್ಲಿ ತಿಳ್ಕೊಳ್ತೀರಿ. ನೆಕ್ಸ್ಟ್ ಮೈಸೂರು ಒಡೆಯರ್ಸ್ ಏನಿದ್ದಾರೆ, ನಮ್ಮ ಕರ್ನಾಟಕವನ್ನು ಆಳಿದಂತ ಒಂದು ಇಂಪಾರ್ಟೆಂಟ್ ಒಂದು ಡೈನಾಸ್ಟಿ. ಸೊ ಮೈಸೂರು ಒಡೆಯರ್ ಡೈನಾಸ್ಟಿಯ ಬಗ್ಗೆ ತಿಳ್ಕೊಳ್ತೀವಿ. ವಿಜಯನಗರ ಕಿಂಗ್ಡಮ್ ನ ಬಗ್ಗೆ ಮಿಡಿವಲ್ ಹಿಸ್ಟರಿ ನಲ್ಲಿ ತಿಳ್ಕೊಂಡಿರ್ತೀವಿ. ಅದರ್ ಡೈನಾಸ್ಟೀಸ್ ಏನ್ ಬರ್ತದೆ ಅವೆಲ್ಲವನ್ನು ಕೂಡ ಏನ್ಷಿಯಂಟ್ ಹಿಸ್ಟರಿ ನಲ್ಲಿ ತಿಳ್ಕೊಂಡಿರ್ತೀವಿ. ಮೈಸೂರು ಒಡೆಯರ್ಸ್ ಬಗ್ಗೆ ತಿಳ್ಕೊಳ್ತೀವಿ. ನಂತರ 1831 ನಲ್ಲಿ ಡ್ಯೂ ಟು ನಗರ ರಿವೋಲ್ಟ್ ಕಮಿಷನರ್ ರೂಲ್ ಪ್ರಾರಂಭ ಆಗ್ತದೆ. ಕಮಿಷನರ್ ರೂಲ್ ನ ನೋಡ್ತೀವಿ. ಆಫ್ಟರ್ ಕಮಿಷನ್ ರೂಲ್ ನೆಕ್ಸ್ಟ್ ಬರ್ತಕ್ಕಂಥದ್ದು ದಿವಾನ್ ರೂಲ್. ಸೊ ದಿವಾನ್ ರೂಲ್ ಅನ್ನ ನೋಡ್ತೀವಿ. ಆಫ್ಟರ್ ದಿಸ್ ಕರ್ನಾಟಕ ಫ್ರೀಡಮ್ ಮೂವ್ಮೆಂಟ್ ಅನ್ನ ನೋಡ್ತೀವಿ. ಲಾಸ್ಟ್ ಒನ್ ಯೂನಿಫಿಕೇಶನ್ ಆಫ್ ಕರ್ನಾಟಕ, ಮೀನ್ಸ್ ಕರ್ನಾಟಕದ ಏಕೀಕರಣ. ಸೊ ಆಲ್ಮೋಸ್ಟ್ ನಿಮ್ಗೆ ದಿವಾನ್ ರೂಲ್, ಕರ್ನಾಟಕ ಫ್ರೀಡಮ್ ಮೂವ್ಮೆಂಟ್ ಅಂಡ್ ಯೂನಿಫಿಕೇಶನ್ ಆಫ್ ಕರ್ನಾಟಕ ಈ ಏರಿಯಾದಲ್ಲೇ ಅತಿ ಹೆಚ್ಚು ಪ್ರಶ್ನೆಗಳು ಎಕ್ಸಾಮಿನೇಷನ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಕರ್ನಾಟಕ ಹಿಸ್ಟರಿ ಮೇಲೆ ನಿಮ್ಗೆ 6 ಕ್ಲಾಸಸ್ ಸಿಗುತ್ತೆ. ಮತ್ತೆ ಸ್ಟಡಿ ಮೆಟೀರಿಯಲ್ ನಲ್ಲಿ 166 ಪೇಜಸ್ ನಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಸಿಗುವಂತದ್ದು. ನೆಕ್ಸ್ಟ್ ಇಸ್ ವರ್ಲ್ಡ್ ಜಿಯೋಗ್ರಫಿ. ವರ್ಲ್ಡ್ ಜಿಯೋಗ್ರಫಿಯ ಮೇಲೂ ಕೂಡ ನೀವು ಅರೌಂಡ್ 3 to 5 ಕ್ವಶನ್ಸ್ ಅನ್ನ ಪ್ರತಿ ಪೇಪರ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟಡಿ ಮೆಟೀರಿಯಲ್ ನಲ್ಲಿ 75 ಪೇಜಸ್ ನಲ್ಲಿ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಜೊತೆಗೆ 2 ಕ್ಲಾಸಸ್ ನಲ್ಲಿ ವರ್ಲ್ಡ್ ಜಿಯೋಗ್ರಫಿಯ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡಿರುವಂತದ್ದು. ನೆಕ್ಸ್ಟ್ ಇಸ್ ಇಂಡಿಯನ್ ಜಿಯೋಗ್ರಫಿ. ಸೊ ಇಂಡಿಯನ್ ಜಿಯೋಗ್ರಫಿನಲ್ಲಿ ನೀವು ಫಸ್ಟ್ ಫಿಸಿಯೋಗ್ರಫಿ ಆಫ್ ಇಂಡಿಯಾ, ಇಂಡಿಯಾದ ಫಿಸಿಕಲ್ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕ್ಲೈಮೇಟ್ ಆಫ್ ಇಂಡಿಯಾ, ಡ್ರೈನೇಜ್ ಪ್ಯಾಟರ್ನ್ ಆಫ್ ಇಂಡಿಯಾ, ನ್ಯಾಚುರಲ್ ವೆಜಿಟೇಷನ್ ಮೀನ್ಸ್ ಫಾರೆಸ್ಟ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಇಂಡಿಯನ್ ಸಾಯಿಲ್ಸ್, ಇಂಡಿಯನ್ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಮಿನರಲ್ಸ್, ಎನರ್ಜಿ ರಿಸೋರ್ಸಸ್, ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಸೆನ್ಸಸ್ ಇನ್ ಇಂಡಿಯಾ ಅಂದ್ರೆ 2011 ದಿಸ್ ಇಸ್ ದ ಲೇಟೆಸ್ಟ್ ಸೆನ್ಸಸ್, ಇದರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಸೊ ಇಂಡಿಯನ್ ಜಿಯೋಗ್ರಫಿನಲ್ಲಿ ಅರೌಂಡ್ 50 ಕ್ಲಾಸಸ್ ನಿಮ್ಗೆ ನಮ್ಮ ಒಂದು ಕೋರ್ಸ್ ನಲ್ಲಿ ಸಿಗುವಂತದ್ದು. ಇದರ ಜೊತೆಗೆ ಸ್ಟಡಿ ಮೆಟೀರಿಯಲ್ ನಲ್ಲೂ ಕೂಡ 130 ಪೇಜಸ್ ನಲ್ಲಿ ಡಿಟೇಲ್ಡ್ ಇನ್ಫಾರ್ಮೇಶನ್ ನಾವು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಇಸ್ ಕರ್ನಾಟಕ ಜಿಯೋಗ್ರಫಿ. ಸೊ ಕರ್ನಾಟಕ ಜಿಯೋಗ್ರಫಿ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇಂಡಿಯನ್ ಜಿಯೋಗ್ರಫಿನಲ್ಲಿ ನೀವು ಏನು ಸ್ಟಡಿ ಮಾಡಿರ್ತೀರಾ ಸೇಮ್ ಪಾಯಿಂಟ್, ಅಲ್ಲೇನು ಇಂಡೆಕ್ಸ್ ಅನ್ನು ನೋಡಿದ್ರಿ ಅದೇ ಇಂಡೆಕ್ಸ್ ಅಪ್ಲೈ ಟು ಕರ್ನಾಟಕ. ಎಕ್ಸಾಂಪಲ್ ಕರ್ನಾಟಕದ ಫಿಸಿಕಲ್ ಫೀಚರ್ಸ್, ಕರ್ನಾಟಕದ ಇಂಡಸ್ಟ್ರೀಸ್, ಕರ್ನಾಟಕದ ಸೆನ್ಸಸ್, ಈ ರೀತಿಯಾಗಿ ನೋಡ್ತಾ ಹೋಗ್ತೀರಿ. ಕರ್ನಾಟಕ ಜಿಯೋಗ್ರಫಿ ಅಂಡರ್ ನಲ್ಲಿ 60 ಪೇಜಸ್ ನಲ್ಲಿ ಎಲ್ಲವನ್ನ ಕವರ್ ಮಾಡಿದ್ದೇವೆ. ಜೊತೆಗೆ ಅರೌಂಡ್ 11 ಕ್ಲಾಸಸ್ ಕರ್ನಾಟಕ ಜಿಯೋಗ್ರಫಿಯ ಮೇಲೆ ನಿಮಗೆ ಸಿಗುವಂತದ್ದು. ನೆಕ್ಸ್ಟ್ ಇಸ್ ಇಂಡಿಯನ್ ಪೊಲಿಟಿ. ಸೊ 2021 ನಲ್ಲಿ ಏನು ನಾನು ಹಲವಾರು 6 ರಿಂದ 8 GK ಪೇಪರ್ ಎಕ್ಸಾಮ್ ನಡೆದಿದೆ. ಸೊ ಅದರಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ 99% ಕ್ವಶನ್ಸ್ ನಮ್ಮ ನೋಟ್ಸ್ ನಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಇಂಡಿಯನ್ ಪೊಲಿಟಿಯ ಮೇಲೆ 30 ಕ್ಲಾಸಸ್ ನಾವು ಕೊಡುವಂತದ್ದು. ಇದರ ಜೊತೆಗೆ 152 ಪೇಜಸ್ ನಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಶನ್ ನಮಗೆ ಕೊಡುವಂತದ್ದು. ಹಾಗಾದ್ರೆ ಇಂಡಿಯನ್ ಪೊಲಿಟಿನಲ್ಲಿ ನೀವು ಏನೇನನ್ನ ಓದಬೇಕು ಅಂತ ನೋಡೋದಿದ್ರೆ ಮೊದಲಿಗೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ಬೇಕಾಗ್ತದೆ. ಸೊ ಇದರಲ್ಲಿ ಹಲವಾರು ಆಕ್ಟ್ಸ್ ಗಳು ಬರ್ತವೆ. ಸೊ ಆಕ್ಟ್ಸ್ ನ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎಕ್ಸಾಂಪಲ್ ಪಿಟ್ಸ್ ಇಂಡಿಯಾ ಆಕ್ಟ್ ಆಗಿರ್ಬೋದು, ಆರ್ 1858 ಅಲ್ಲಿ ಒಂದು ಆಕ್ಟ್ ಬರ್ತದೆ. 1909 ನಲ್ಲಿ ಮಾರ್ಲಮೆಂಟೋ ರಿಫಾರ್ಮ್ ಬರುತ್ತೆ. 1990 ನಲ್ಲಿ ಮಾಂಟೆಗೋ ಚೆಲ್ಫರ್ಡ್ ರಿಫಾರ್ಮ್ ಬರುತ್ತೆ. 1935 ನಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬರುತ್ತೆ. ಸೊ ಎಕ್ಸಾಮ್ ನಲ್ಲಿ ಈ ಏರಿಯಾ ಮೇಲೆ ಒಂದು ಪ್ರಶ್ನೆ ಬರುವಂತದ್ದು, ಯಾವ ಆಕ್ಟ್ ನಲ್ಲಿ ಯಾವ ರಿಫಾರ್ಮ್ ಅನ್ನ ಬ್ರಿಟಿಷ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತೇಳಿ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗೆ ಫ್ರೇಮ್ ಆಗ್ತು ಅನ್ನುವಂಥದ್ದು. ಸೊ ರೀಸೆಂಟ್ PWD ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬಂದಿರತಕ್ಕಂಥದ್ದು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಕ್ಯಾಬಿನೆಟ್ ಮಿಷನ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಎನಾಕ್ಟ್ಮೆಂಟ್ ಹೇಗಾಗಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ ಅಡಾಪ್ಷನ್ ಹೇಗಾಯ್ತು, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ ಸೇಲಿಯಂಟ್ ಫೀಚರ್ಸ್ ಏನೇನು, ಯಾವ್ಯಾವ ರಾಷ್ಟ್ರದಿಂದ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ನಾವು ತೆಗೆದುಕೊಂಡಿದ್ದೇವೆ ಅಂತೇಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಪಾರ್ಟ್ಸ್,
ಶೆಡ್ಯೂಲ್ಸ್ ಎಲ್ಲವನ್ನ ಕೂಡ ಕೊಟ್ಟಿದ್ದಾವೆ ಅಂಡ್ ಪ್ರಿಯಾಂಬಲ್ ನ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನ ಕೊಟ್ಟಿರುವಂತದ್ದು. ಸೊ ಪ್ರಿಯಾಂಬಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ವಶನ್, ಯೂಶುವಲಿ ಒಂದು ಕ್ವಶನ್ ಈ ಒಂದು ಪ್ರಿಯಾಂಬಲ್ ಅನ್ನು ತೆಗೆದುಕೊಳ್ಳುವಂತದ್ದು. ನೆಕ್ಸ್ಟ್, ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ, ಸಿಟಿಜನ್ಶಿಪ್, ಫಂಡಮೆಂಟಲ್ ರೈಟ್ಸ್ ವೆರಿ ಇಂಪಾರ್ಟೆಂಟ್. ಸೊ PWD AE ಎಕ್ಸಾಮ್ ಎಕ್ಸಾಮ್ ಏನಾಗಿದೆ, ಫಂಡಮೆಂಟಲ್ ರೈಟ್ಸ್ ಪಾರ್ಟ್ ನಲ್ಲೇ 2 to 3 ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜಸ್ಟ್ ನೀವು ಫಂಡಮೆಂಟಲ್ ರೈಟ್ಸ್ ಏರಿಯಾವನ್ನ ಕವರ್ ಮಾಡಿದ್ರೆ ಈಸಿಯಾಗಿ ನೀವು 6 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದಾಗಿತ್ತು. ನೆಕ್ಸ್ಟ್, DPSP, ಫಂಡಮೆಂಟಲ್ ಡ್ಯೂಟೀಸ್, ಯೂನಿಯನ್ ಗವರ್ನಮೆಂಟ್ ವೆರಿ ಇಂಪಾರ್ಟೆಂಟ್. ಪ್ರತಿ ಪೇಪರ್ ನಲ್ಲೂ ಪ್ರೆಸಿಡೆಂಟ್ ಬಗ್ಗೆ ಕ್ವಶನ್ ಇರ್ತದೆ. ಸೊ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಎಮರ್ಜೆನ್ಸಿ ಪ್ರಾವಿಷನ್ಸ್, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಯೂನಿಯನ್ ಲೆಜಿಸ್ಲೇಚರ್. ಸೊ ಇದರಲ್ಲಿ ಲೆಜಿಸ್ಲೇಟಿವ್ ಪ್ರೊಸೆಸ್, ಬಜೆಟ್ ಅಂಡ್ ಅದರ್ ಗ್ರಾಂಟ್ಸ್, ಪಾರ್ಲಿಮೆಂಟರಿ ಟರ್ಮ್ಸ್, ಸೆಷನ್ಸ್ ಆಫ್ ಪಾರ್ಲಿಮೆಂಟ್ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ. ನೆಕ್ಸ್ಟ್, ಸ್ಪೀಕರ್ ಅಂಡ್ ಪ್ರೋಟಮ್ ಸ್ಪೀಕರ್, ಸುಪ್ರೀಂ ಕೋರ್ಟ್, ಸ್ಟೇಟ್ ಗವರ್ನಮೆಂಟ್, ಸ್ಟೇಟ್ ಎಕ್ಸಿಕ್ಯೂಟಿವ್, ಆಂಟಿ ಡಿಫೆಕ್ಷನ್ ಲಾ ಇದರ ಬಗ್ಗೆ ಕೂಡ PWD ನಲ್ಲಿ ಕ್ವಶನ್ ಬಂದಿತ್ತು. ಪಂಚಾಯತ್ ರಾಜ್ ಸಿಸ್ಟಮ್, ಸೆಂಟರ್ ಸ್ಟೇಟ್ ರಿಲೇಷನ್, ಪೊಲಿಟಿಕಲ್ ಪಾರ್ಟೀಸ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂಡ್ ಪಾರ್ಲಿಮೆಂಟರಿ ಕಮಿಟೀಸ್. ಇದಿಷ್ಟನ್ನ ನೀವು ಇಂಡಿಯನ್ ಪೊಲಿಟಿನಲ್ಲಿ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಇಂಡಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿನಲ್ಲೂ ಕೂಡ 204 ಪೇಜಸ್ ಅಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ. ಇದರ ಜೊತೆಗೆ ಇಂಡಿಯನ್ ಎಕಾನಮಿನಲ್ಲಿ 11 ಕ್ಲಾಸಸ್ ನಿಮಗೆ ಸಿಗುವಂತದ್ದು. ಇದರಲ್ಲಿ ಎಕಾನಮಿಯ ಬೇಸಿಕ್ಸ್ ಏನೇನಿದೆ, ಎಕಾನಮಿಯ ಸೆಕ್ಟರ್ಸ್ ಆಗಿರ್ಬೋದು, GDP, GNP ಬಗ್ಗೆ ತಿಳ್ಕೊಳ್ತೀರಾ, ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತೀರಿ, RBI ಬಗ್ಗೆ ತಿಳ್ಕೊಳ್ತೀರಾ. ನೆಕ್ಸ್ಟ್, ಪಬ್ಲಿಕ್ ಫಿನಾನ್ಸ್, ನಮ್ಮ ಟ್ಯಾಕ್ಸ್ ಸಿಸ್ಟಮ್ GST ಪ್ರೆಸೆಂಟ್ ಏನಿದೆ ಅದರ ಬಗ್ಗೆ, ಫಿಸಿಕಲ್ ಪಾಲಿಸಿಯ ಬಗ್ಗೆ ತಿಳ್ಕೊಳ್ತೀರಾ. RBI ವೆರಿ ಇಂಪಾರ್ಟೆಂಟ್ ಆಗ್ತದೆ. RBI ಫಂಕ್ಷನ್ಸ್ ಆಗಿರ್ಬೋದು, ಮತ್ತೆ RBI ನ ಟೂಲ್ಸ್ ಗಳು ಏನೇನಿದಾವೆ, ಸೊ ಆ ಟೂಲ್ಸ್ ಗಳೆಲ್ಲವನ್ನ ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್, ಎಕನಾಮಿಕ್ ಪ್ಲಾನಿಂಗ್, ಎಕನಾಮಿಕ್ ಪಾಲಿಸೀಸ್ ಅನ್ನ ನೋಡ್ತೀರಿ. ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನ ಸ್ಟಡಿ ಮಾಡ್ತೀರಿ. ಅಟ್ ಲಾಸ್ಟ್, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಆರ್ಗನೈಸೇಷನ್ಸ್ ಅನ್ನ ಕೂಡ ಸ್ಟಡಿ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಇಸ್ ಜನರಲ್ ಸೈನ್ಸ್. ಜನರಲ್ ಸೈನ್ಸ್ ಅಂಡರ್ ನಲ್ಲಿ ಅರೌಂಡ್ 28 ಕ್ಲಾಸಸ್ ಅನ್ನ ನಾವು ಪ್ರೊವೈಡ್ ಮಾಡ್ತಕ್ಕಂಥದ್ದು. ಜನರಲ್ ಸೈನ್ಸ್ ನಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ನೀವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಜನರಲ್ ಸೈನ್ಸ್ ಏನಿದೆ, ಸೊ ಈ ಸ್ಟಡಿ ಮೆಟೀರಿಯಲ್ ನಲ್ಲಿ ಸುಮಾರು 160 ಪೇಜ್ ನಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ. ಇದರ ಜೊತೆಗೆ 28 ಕ್ಲಾಸಸ್ ನಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನಾವು ಕವರ್ ಮಾಡಿರುವಂತದ್ದು. ನೆಕ್ಸ್ಟ್, ಮೆಂಟಲ್ ಎಬಿಲಿಟಿ ನಲ್ಲೂ ಕೂಡ ಅರೌಂಡ್ 18 ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನೋಟ್ಸ್ ನಲ್ಲಿ 80 ಪೇಜಸ್ ನಲ್ಲಿ ಕವರ್ ಮಾಡಿರುವಂತದ್ದು. ಇದರ ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ 8 ಕ್ಲಾಸಸ್ ನಲ್ಲಿ ನಿಮಗೆ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡಿರುವಂತದ್ದು. ಸೊ ಅಟ್ ಲಾಸ್ಟ್, ಜನರಲ್ ನಾಲೆಡ್ಜ್ ಅಂಡ್ ಕರೆಂಟ್ ಅಫೇರ್ಸ್. ಸೊ ಯೂಶುವಲಿ ಜನರಲ್ ನಾಲೆಡ್ಜ್ ಅಂತ ಬಂದಾಗ ಯಾವ್ದು ಈ ಎಕ್ಸಾಂಪಲ್ ವರ್ಲ್ಡ್ಸ್ ಫಸ್ಟ್ ಆರ್ ಇಂಡಿಯಾಸ್ ಫಸ್ಟ್ ಈ ತರದ ಟಾಪಿಕ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಯುನೈಟೆಡ್ ನೇಷನ್ಸ್ ಏನಿದೆ ಇದರ ಹೆಡ್ ಕ್ವಾರ್ಟರ್ಸ್ ಗಳಾಗಿರ್ಬೋದು, ಡೇಟ್ಸ್ ಅಂಡ್ ಡೇಸ್, ಸೊ ಇವು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಸೊ ಜನರಲ್ ನಾಲೆಡ್ಜ್ ಅಲ್ಲೂ ಕೂಡ ನಾವು ಅರೌಂಡ್ 3 ಕ್ಲಾಸಸ್ ನಲ್ಲಿ ಇಂಪಾರ್ಟೆಂಟ್ ಡೇಸ್ ಅಂಡ್ ಡೇಟ್ಸ್ ಅನ್ನ ಕವರ್ ಮಾಡಿದ್ವಿ. ಮತ್ತೆ ಸ್ಟಡಿ ಮೆಟೀರಿಯಲ್ ನಲ್ಲೂ ಕೂಡ ಅರೌಂಡ್ 120 ಪೇಜಸ್ ನಲ್ಲಿ ಎಲ್ಲಾ ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದೇವೆ. ನೆಕ್ಸ್ಟ್, ಕಮಿಂಗ್ ಟು ಕರೆಂಟ್ ಅಫೇರ್ಸ್, ನಿಮ್ಮ ಎಕ್ಸಾಮ್ ಯಾವ ಡೇಟ್ ನಲ್ಲಿ ಇದೆ ಅದರ ಪ್ರೀವಿಯಸ್ 6 ಮಂತ್ಸಿನ ಕರೆಂಟ್ ಅಫೇರ್ಸ್ ಅನ್ನ ನೀವು ಸ್ಟಡಿ ಮಾಡಬೇಕಾಗ್ತದೆ. KPSC ಯೂಶುವಲಿ 2016, 17, 18 ಈ ಟೈಮ್ ನಲ್ಲಿ ಇದೇ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾ ಇತ್ತು. ಬಟ್ ರೀಸೆಂಟ್ ಆಗಿ ನಡೆದಂತ KPWD ಎಕ್ಸಾಮ್ ನಲ್ಲಿ 2020 ಕರೆಂಟ್ ಅಫೇರ್ಸ್ ಅನ್ನ ಕೂಡ ಅವರು ಕೇಳಿರ್ತಕ್ಕಂಥದ್ದು. ಬಟ್ ನೀವು ಯಾವಾಗಿಂದ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆ ದಿನದಿಂದನೇ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಎಕ್ಸಾಮ್ ಡೇಟ್ ಅನೌನ್ಸ್ ಆದ ನಂತರ ಪ್ರೀವಿಯಸ್ 6 ಮಂತ್ಸ್ ಅಲ್ಲಿ ಆದಂತ ಮೇಜರ್ ಅಪ್ಡೇಟ್ಸ್ ಏನಿದೆ, ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಿದೆ, ಆ ಒಂದು ಈವೆಂಟ್ಸ್ ಇನ ಅಪ್ಡೇಟ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಅದನ್ನ ರಿವೈಸ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿಯಾಗಿ ಓವರ್ ಆಲ್ 13 ಸಬ್ಜೆಕ್ಟ್ ಅನ್ನ ನೀವು ಸ್ಟಡಿ ಮಾಡಿದ್ರೆ ಜನರಲ್ ಪೇಪರ್ ಏನಿದೆ ಅದರಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಅನ್ನ ಮಾಡಬಹುದು. ನಿಮ್ಮಲ್ಲಿ ಆಲ್ರೆಡಿ ಜನರಲ್ ಸ್ಟಡೀಸ್ ಬುಕ್ಸ್ ಸೋರ್ಸ್ ಎಲ್ಲ ಇದ್ರೆ, ಈಗ ನಾನು ಏನೇನ್ ಕಂಟೆಂಟ್ ಅನ್ನ ಹೇಳಿದೀನಿ ಅದನ್ನ ಕಂಪೇರ್ ಮಾಡಿ ಆಸ್ ಪರ್ ದಟ್ ನಿಮ್ಮ ಸೋರ್ಸ್ ಅನ್ನ ಅರೇಂಜ್ ಮಾಡ್ಕೊಂಡು ಆ ಪ್ಯಾಟರ್ನ್ ಅಲ್ಲಿ ಸ್ಟಡಿ ಮಾಡಿ. ನೆಕ್ಸ್ಟ್, ಯಾರ್ಯಾರ ಹತ್ರ ಜನರಲ್ ಸ್ಟಡೀಸ್ ಬುಕ್ಸ್ ಇಲ್ಲ ಮತ್ತೆ ಕ್ಲಾಸಸ್ ಇಲ್ಲ, ಈಗಿಂದ ಪ್ರಾರಂಭ ಮಾಡ್ತಾ ಇದೀರಾ ನಿಮ್ಮ ತಯಾರಿಯನ್ನ ಅಂತಂದ್ರೆ ಅಂತವರಿಗೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಜನರಲ್ ಸ್ಟಡೀಸ್ ಫುಲ್ ಕೋರ್ಸ್ ಸಿಗುವಂತದ್ದು. ಈ ಕೋರ್ಸ್ ನಲ್ಲಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ 12 ಹಾರ್ಡ್ ಕಾಪಿ ಬುಕ್ಸ್ ನಿಮ್ಮ ಮನೆಗೆ ಕೊರಿಯರ್ ಮಾಡಲಾಗುತ್ತೆ. ಇಲ್ಲಿರ್ತಕ್ಕಂಥ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್, ಮಾಡರ್ನ್, ಕರ್ನಾಟಕ,
ಜಿಯೋಗ್ರಫಿನಲ್ಲಿ ವರ್ಲ್ಡ್, ಇಂಡಿಯನ್, ಕರ್ನಾಟಕ ಜಿಯೋಗ್ರಫಿ, ಜನರಲ್ ಸೈನ್ಸ್, ಇಂಡಿಯನ್ ಎಕಾನಮಿ, ಮೆಂಟಲ್ ಅಬಿಲಿಟಿ, ಇಂಡಿಯನ್ ಪೊಲಿಟಿ ಅಂಡ್ ಜನರಲ್ ನಾಲೆಡ್ಜ್. ಇದಿಷ್ಟು ಬುಕ್ಸ್ ಅನ್ನ ನಿಮ್ಗೆ ಕೊರಿಯರ್ ಮಾಡ್ಕೊಡ್ಲಾಗುತ್ತೆ. ಸೊ ಅರೌಂಡ್ 1580 ಪೇಜಸ್ ಇಲ್ಲಿ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕ್ಲಾಸಸ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ನಿಂದ ಅರೌಂಡ್ 262 ಕ್ಲಾಸಸ್ ಕೂಡ ನಿಮ್ಗೆ ಸಿಗುವಂಥದ್ದು. ಸೊ ನೀವು ಇದಿಷ್ಟನ್ನ ಕವರ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಒಂದು ಎಕ್ಸಾಮ್ ನಲ್ಲಿ 100ಕ್ಕೆ ಸುಮಾರು 75ರಿಂದ 80 ಪ್ರಶ್ನೆಗಳಿಗೆ ನೀವು ಆನ್ಸರ್ ಅನ್ನ ಮಾಡಬಹುದು. ಸೊ ಈ ಕೋರ್ಸ್ ಅನ್ನ ಯಾರು ಬೈ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದಲ್ಲಿ ಇಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಆರ್ ವಾಟ್ಸ್ಆಪ್ ಅನ್ನ ಮಾಡಿ ಕೋರ್ಸ್ ಡೀಟೇಲ್ಸ್ ಆರ್ ಸ್ಯಾಂಪಲ್ಸ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಈ ಕೋರ್ಸ್ ಅನ್ನ ನೀವು ಯಾವಾಗ ಬೇಕಿದ್ರೂ ಜಾಯ್ನ್ ಆಗ್ಬೋದು. ಒಂದು ಗ್ರೂಪಿನಲ್ಲಿ ಎಲ್ಲಾ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. 262 ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಯಾವ ಟೈಮ್ ನಲ್ಲಿ ಬೇಕಿದ್ರೂ ಜಾಯ್ನ್ ಆಗ್ಬೋದು. ಆರ್ ಬ್ಯಾಚ್ ವೈಸ್ ನೀವು ಸ್ಟಡಿ ಮಾಡ್ತೀರಾ ಅಂತ ಹೇಳಿದ್ರೆ January 6th ಮೀನ್ಸ್ ಟುಡೇ ಒಂದು ನ್ಯೂ ಬ್ಯಾಚ್ ನಂಬರ್ 5 ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿವರೆಗೆ 4 ಬ್ಯಾಚ್ ಕಂಪ್ಲೀಟ್ ಆಗಿದೆ. ಅರೌಂಡ್ 500 ಸ್ಟೂಡೆಂಟ್ಸ್ ಆಲ್ರೆಡಿ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿರ್ತಕ್ಕಂಥದ್ದು. ಸೊ ಬ್ಯಾಚ್ 5 ಇವತ್ತು ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ಜಾಯ್ನ್ ಆದ್ರೆ ನಿಮ್ಗೆ ಡೈಲಿ 10 ಕ್ಲಾಸಸ್ ರೀತಿನಲ್ಲಿ 28 ಡೇಸ್ ನ ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ಆಸ್ ಪರ್ ಟೈಮ್ ಟೇಬಲ್ ಪಡ್ಕೊಳ್ಬಹುದು. ಆರ್ ನೀವು ಎನಿ ಟೈಮ್ ಜಾಯ್ನ್ ಆದ್ರೂ ಕೂಡ ಎಲ್ಲಾ ಕ್ಲಾಸಸ್ ಇರ್ತಕ್ಕಂಥ ಒಂದು ಗ್ರೂಪ್ಗೆ ನಿಮ್ಮನ್ನ ಆಡ್ ಮಾಡ್ತೇವೆ. ಫಾರ್ ಮೋರ್ ಡೀಟೇಲ್ಸ್ ವಾಟ್ಸ್ಆಪ್ ಟು ದಿಸ್ ನಂಬರ್. ನೆಕ್ಸ್ಟ್ ಕಮಿಂಗ್ ಟು ಕ್ಲಾಸ್ ಟೈಮ್ ಟೇಬಲ್. ಸೊ ಈ ರೀತಿಯಾಗಿದೆ 28 ದಿನ. ಸೊ ಇಲ್ಲಿ ನೋಡ್ತಾ ಇದೀರಲ್ಲ, ಫಸ್ಟ್ ಡೇ ಏನ್ಷಿಯಂಟ್ ಹಿಸ್ಟ್ರಿ ಮೇಲೆ 10 ಕ್ಲಾಸಸ್ ಅಂಡ್ ಕ್ವಿಜಸ್ ಅನ್ನ ಶೇರ್ ಮಾಡ್ತೇವೆ. ಸೆಕೆಂಡ್ ಡೇ ಏನ್ಷಿಯಂಟ್ ಹಿಸ್ಟ್ರಿ ಕ್ಲಾಸ್ ನಂಬರ್ 11 to 20, next 21 to 30, next is 31 to 40. So after this medieval history classes ಬರ್ತದೆ. After this modern history, next Indian polity, Indian geography, Indian economy, general science, Karnataka geography, Karnataka history, world geography, mental ability, general knowledge. So ಈ ರೀತಿಯಾಗಿ ಕಂಪ್ಲೀಟ್ 28 ಡೇಸ್ ನಲ್ಲಿ 262 ಕ್ಲಾಸಸ್ ನಿಮ್ಗೆ ಸಿಗುವಂತದ್ದು. ಪ್ಲೇ ಸ್ಟೋರ್ ನಲ್ಲಿ ನಮ್ಮ ಇನ್ಸ್ಟಿಟ್ಯೂಟಿನ ಫ್ರೀ ಟೆಸ್ಟ್ ಸೀರೀಸ್ ಆಪ್ ಇರುವಂತದ್ದು KPSC ತಯಾರಿ ಅಂತೇಳಿ. ಸೊ ಯಾರ್ಯಾರು ಜನರಲ್ ಸ್ಟಡೀಸ್ ಪೇಪರ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರು ನಿಮ್ಮ ಪ್ರಿಪರೇಷನ್ ಆದ ನಂತರ ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಆಗಿ ಎಲ್ಲಾ ಸಬ್ಜೆಕ್ಟಿನ ಮೇಲೆ ಟಾಪಿಕ್ ವೈಸ್ ಟೆಸ್ಟ್ ಸೀರೀಸ್ ಅನ್ನ ಫ್ರೀ ಆಗಿ ಅಟೆಂಡ್ ಮಾಡಬಹುದು. ಸೊ ಜನರಲ್ ಸ್ಟಡೀಸ್ ಕೋರ್ಸಿನ ಬಗ್ಗೆ ನಿಮ್ಗೆ ಬೇರೆ ಏನಾದ್ರೂ ಡೌಟ್ ಇದ್ದಲ್ಲಿ ಆರ್ ಜಾಯ್ನ್ ಆಗ್ಬೇಕಾಗಿದ್ದಲ್ಲಿ ಇಲ್ಲಿರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.